ಅನ್ಸೋಲ್ಡ್ ಆಟಗಾರನಾಗಿದ್ದ ಹುಡುಗನೇ ಅನ್ಸ್ಟಾಪೇಬಲ್ ಪ್ಲೇಯರ್. ಯಾರಿಗೂ ಬೇಡವಾಗಿದ್ದ ಹುಡುಗನೇ ಈಗ ಟ್ರಂಪ್ ಕಾರ್ಡ್. ಇನ್ನು ಗೇಮ್ ಮುಗೀತು ಅನ್ಕೊಂಡಿದ್ದ ಹುಡುಗನ ಮೇಲೆ ಕಣ್ಣಿಟ್ಟಿದ್ದು ಭಾರತದ ವೇಗದ ಬೌಲಿಂಗ್ ಸ್ಟಾರ್ ಜಹೀರ್ ಖಾನ್. ಇದು ಶಾರ್ದೂಲ್ ಠಾಕೂರ್ ಸ್ಟೋರಿ. ಇಡೀ IPL ನಲ್ಲಿ ಎಲ್ಲಾ ಟೀಮ್ಗಳದ್ದು ಒಂಥರ ಆಟವಾದ್ರೆ ಸನ್ ರೈಸರ್ಸ್ ಟೀಮ್ನವರದ್ದೇ ಒಂದು ರೀತಿಯ ಆಟ. ಬ್ಯಾಟು ಹಿಡಿದ್ರೆ ಸಾಕು ಮೈ ಮೇಲೆ ರಾಕ್ಷಸರು ಬಂದಂತೆ ಬ್ಯಾಟ್ ಬೀಸುವ ಆಟಗಾರರೇ ತುಂಬಿ ತುಳುಕುತ್ತಿರೋ ಸನ್ ರೈಸರ್ಸ್ ಟೀಮ್ IPL ನ ಎಲ್ಲಾ ಟೀಮ್ನವರ ತಲೆ ಕೆಡಿಸಿಬಿಟ್ಟಿದ್ದಾರೆ. ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಹೆನ್ರಿಚ್ ಕ್ಲಾಸೆನ್, ಅನಿಕೇತ್ ವರ್ಮಾ, ಅಭಿನವ್ ಮನೋಹರ್, ಒಬ್ಬರ ಇಬ್ಬರ ಎಲ್ಲರೂ ಬಾಹುಬಲಿಗಳೇ. ಅವರ ಕಣ್ಣಿಗೆ ಕಾಣೋರೆಲ್ಲ ಕಾಲಕೇಯನ ಸೈನ್ಯದಂತೆಯೇ ಕಾಣ್ತಾರೆ. ಹೊಡಿ ಹೊಡಿ ಹೊಡಿ. T20ಯಲ್ಲಿ 3 ಬಾರಿ 300 ರನ್ ಟಾರ್ಗೆಟ್ ಹತ್ತಿರ ಹೋಗಿರೋ ಸನ್ ರೈಸರ್ಸ್ ತಂಡವನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭದ ಮಾತಲ್ಲ. ಅಂತಹ ತಂಡವನ್ನ ಕಟ್ಟಿ ಹಾಕಿದ್ದು ಶಾರ್ದೂಲ್ ಠಾಕೂರ್. ಲಕ್ನೋ ಜೈಂಟ್ಸ್ ತಂಡದಲ್ಲಿ ಆಡ್ತಿರೋ ಶಾರ್ದೂಲ್ ಈ ಬಾರಿಯ IPL ನಲ್ಲಿ ಅನ್ಸೋಲ್ಡ್ ಆಟಗಾರನಾಗಿದ್ರು ಅಂದ್ರೆ ಸರ್ಪ್ರೈಸ್. ಆದ್ರೆ ಸರ್ಪ್ರೈಸ್ ಆಗಿ ತಂಡಕ್ಕೆ ಎಂಟ್ರಿ ಕೊಟ್ಟ ಶಾರ್ದೂಲ್ ಠಾಕೂರ್ ಸನ್ ರೈಸರ್ಸ್ ತಂಡವನ್ನ ನಡುಗಿಸಿದ್ದಾರೆ. ನಾಲ್ಕು ಓವರ್ ಬೌಲ್ ಮಾಡಿ ಕೇವಲ 34 ರನ್ ಕೊಟ್ಟು 4 ವಿಕೆಟ್ ಪಡೆಯೋದು ಅಂದ್ರೆ ಸುಮ್ಮನೆ ಮಾತಲ್ಲ. 3ನೇ ಓವರಿನ ಮೊದಲ ಬಾಲ್ನಲ್ಲೇ ರಾಕ್ಷಸ ಹೊಡೆತಗಳ ಆಟಗಾರ ಅಭಿಷೇಕ್ ಶರ್ಮಾ ನಿಕೋಲಸ್ ಪೂರನ್ಗೆ ಕ್ಯಾಚ್ ಕೊಟ್ರೆ ನೆಕ್ಸ್ಟ್ ಬಾಲ್ನಲ್ಲೇ ಫಸ್ಟ್ ಮ್ಯಾಚ್ ಸೆಂಚುರಿ ಸ್ಟಾರ್ ಇಶಾನ್ ಕಿಶನ್ ಡಕ್ಔಟ್ ಆದ್ರು. ಇನ್ನು ಕರ್ನಾಟಕದ ಅಭಿನವ್ ಮನೋಹರ್ ಆರ್ಭಟಕ್ಕೂ ಠಾಕೂರ್ ಅವಕಾಶ ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಮಿಸ್ಟರಿ ಫಾಸ್ಟ್ ಬೌಲರ್ ಶಮಿ ವಿಕೆಟ್ ಕೂಡ ಕಬಳಿಸಿದ್ರು. ಆಕ್ಚುಲಿ ಶಾರ್ದೂಲ್ ಠಾಕೂರ್ ಈ ವರ್ಷದ IPL ಬಿಡ್ಡಿಂಗ್ ನಲ್ಲಿ ಅನ್ಸೋಲ್ಡ್ ಆಗಿದ್ರು. ಇಂಗ್ಲೆಂಡಿನಲ್ಲಿ ಕೌಂಟಿ ಕ್ರಿಕೆಟ್ ಆಡೋಕೆ ರೆಡಿ ಆಗ್ತಿದ್ದ ಶಾರ್ದೂಲ್ಗೆ ಜಹೀರ್ ಖಾನ್ ಫೋನ್ ಮಾಡ್ತಾರೆ. ಪ್ರಾಕ್ಟೀಸ್ ಬಿಡಬೇಡ, ಒಂದೊಳ್ಳೆ ನ್ಯೂಸ್ ಕೊಡ್ತೀನಿ, ರೆಡಿ ಆಗಿರು ಅಂತಾರೆ. ಜಹೀರ್ ಮಾತಿನ ಮೇಲೆ ಭರವಸೆ ಇಟ್ಟು ಕೌಂಟಿ ಕ್ರಿಕೆಟ್ಗೆ ಹೋಗದೆ ಉಳಿದ ಶಾರ್ದೂಲ್ ಈಗ ಸದ್ಯಕ್ಕೆ ಪರ್ಪಲ್ ಕ್ಯಾಪ್ ಕಿಂಗ್. ಇದುವರೆಗೆ ಆಡಿರುವ ಪಂದ್ಯಗಳಲ್ಲಿ ಶಾರ್ದೂಲ್ ಠಾಕೂರ್ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ. ಅವರು 2 ಪಂದ್ಯಗಳಲ್ಲಿ 6 ವಿಕೆಟ್ಗಳನ್ನ ಪಡೆದಿದ್ದಾರೆ. ಶಾರ್ದೂಲ್ ಬೌಲಿಂಗ್ ಎಫೆಕ್ಟ್ ನಿಂದಾಗಿ ಕಟು ಟೀಕೆಗೆ ಗುರಿಯಾಗಿದ್ದ ರಿಷಬ್ ಪಂತ್ ಕೂಡ ರಿಲೀಫ್ ಆಗಿದ್ದಾರೆ. ಲಕ್ನೋ ತಂಡ ಗೆದ್ದು ನಿಟ್ಟುಸಿರು ಬಿಟ್ಟಿದೆ. ಶಾರ್ದೂಲ್ ಠಾಕೂರ್ ಜಹೀರ್ ಖಾನ್ ಅವರಿಗಷ್ಟೇ ಅಲ್ಲ, ವೇಗದ ಬೌಲರ್ ಮೊಹಸಿನ್ ಖಾನ್ಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಮೊಹಸಿನ್ ಖಾನ್ ಇಂಜುರಿ ಆದ ಕಾರಣಕ್ಕೆ ಶಾರ್ದೂಲ್ ಠಾಕೂರ್ ಅವರಿಗೆ ಲಕ್ನೋ ಟೀಮ್ ಡೋರ್ ಓಪನ್ ಆಗಿದ್ದು. ಅಂದಹಾಗೆ ಶಾರ್ದೂಲ್ ಅವರನ್ನ ಲಾರ್ಡ್ ಶಾರ್ದೂಲ್ ಅಂತಾನೆ ಕರೀತಾರೆ. ಶಾರ್ದೂಲ್ ಕೇವಲ ಬ್ಯಾಟ್ಸ್ಮನ್ ಅಲ್ಲ, ಬೌಲರೂ ಅಲ್ಲ, ಆಲ್ ರೌಂಡರ್. ಟೀಮ್ ಇಂಡಿಯಾವನ್ನ ಹಲವು ಕಷ್ಟದ ಪರಿಸ್ಥಿತಿಗಳಲ್ಲಿ ಗೆಲ್ಲಿಸಿಕೊಂಡು ಬಂದಿರೋ ಹುಡುಗ. ಮುಂಬೈ ರಣಜಿ ಟೀಮ್ನಲ್ಲಿ ಅದ್ಭುತ ಆಟವಾಡಿದ್ದ ಶಾರ್ದೂಲ್ ನಂತರ ಪಳಗಿದ್ದು ಧೋನಿ ಕೈಗಳಲ್ಲಿ. ಧೋನಿ ಜೊತೆಯಲ್ಲಿ ಪಳಗಿದ್ದರೂ ಹುಡುಗನಿಗೆ ಶಿಸ್ತಿಲ್ಲ ಮತ್ತು ತಿಂಡಿ ಪೋತ ಅನ್ನೋದೇ ದೊಡ್ಡ ಪ್ರಾಬ್ಲಮ್. ಆದ್ರೆ ಈಗ ದೊಡ್ಡ ಹಿನ್ನಡೆಯ ನಂತರ ಕಮ್ ಬ್ಯಾಕ್ ಮಾಡಿರೋ ಶಾರ್ದೂಲ್ ತಾನೇಕೆ ಲಾರ್ಡ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.